ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಮ್ಮದವ್ರನ್ನ ಯಾವತ್ತು ನಮ್ಮ ತಾಯಿ ಕೈ ಬಿಟ್ಟಿಲ್ರಿ. ರಾಮ್ ಸರ್ ಮನೆಗೆ ಬಂದ್ರಿ. ಹೋದ ಜೀವ ಮತ್ತು ವಾಪಸ್ ಬಂದಂಗೆ ಆತ್ರಿ. ರಾಮ್ ಸರ್, ಇನ್ನು ಮುಂದೆ ನಿಮಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಂಗಿರಲ್ರಿ, ಯಾವತ್ತೂ ಕೆಡಕ ಆಗದಂಗಿರಲ್ರಿ. ಅವಕಾಶಗಳಿಲ್ದೆ ಅನಾಥರಾಗಿ ಓಡಾಡ್ತಾ ಇರೋ ನಮ್ಮಂಥವ್ರ ಪಾಲಿಗೆ ತಾವು ಅನ್ನದಾತರ ಆಗ್ಬೇಕ್ರಿ. ಮಗ, ನೀ ಏನೂ ಚಿಂತೆ ಮಾಡಬೇಡೋ. ನಿನಗೇನ ಸಮಸ್ಯೆ ಬಂದ್ರು ನಾನು ನೋಡ್ಕೋತೀನಿ, ನೀ ಮುಂದೆ ಹೋಗಲೇ ಅನ್ನೋ ದಿಗ್ದರ್ಶಕರಾಗಬೇಕ್ರಿ ನೀವು. ಅಷ್ಟರಿ ರಾಮ್ ಸರ್ ನನ್ನ ಆಸೆ. ಅದಕ್ಕೆ ಜೋಗಳ ಬಾವಿ ಸತ್ಯವಾಗ ನಾ ಕೇಳ್ಕೊಳ್ಳೋದು ಇಷ್ಟೇ ರೀ. ಯವ್ವ, ನಾ ಏನಾರ ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ನನ್ನ ಜೀವದ ಆಯಸ್ಸಿನ ಅರ್ಧ ಭಾಗನ ರಾಮ್ ಸರಿ ಕೊಡುವ. ಬರ್ತೀನಿ ರೀ, 5 ಮಿನಿಟ್ ಇಲ್ಲೇ ರೀ, ಬರ್ತೀನಿ ರೀ. ಭಟ್ರೆ, ಬರೀ ದೃಷ್ಟಿ ತೆಗೆದ್ರೆ ಸಾಕಾಗಲ್ಲ. ಸ್ವರ್ಗೋಗಿರೋ ನಮ್ಮ ಮಾವಂಗೆ ಹೆಲ್ದಿ ಜ್ಯೂಸಸ್ಸು, ಹೆಲ್ದಿ ಫುಡ್ಡು ಎಲ್ಲ ನಾನು ಹೇಳ್ದಂಗೆ ನೀವು ಪ್ರಿಪೇರ್ ಮಾಡಿ ಕೊಡ್ಬೇಕು, ಆಯ್ತಾ? ಇನ್ 1 ತಿಂಗಳಲ್ಲಿ ನಮ್ಮ ಮಾವ ಮೊದ್ಲಿನ ತರ ಆಗ್ಬೇಕು. ಆತ್ರಿ ಅವರ ಬರ್ರಿ. ಮಾವ, ಜಾಸ್ತಿ ಹೊತ್ತು ಹೀಗೆ ನಿಂತ್ಕೊಂಡ್ರೆ ಆಯಾಸ ಜಾಸ್ತಿ ಆಗತ್ತೆ. ಒಳಗಡೆ ಬನ್ನಿ ಮಾವ, ನಿಧಾನ ಬನ್ನಿ ಮಾವ, ಬನ್ನಿ. ಮಾವ, ನೀವಿಲ್ಲೇ ಇರಿ, ನಾನು ನಿಮ್ಗೇನಾದ್ರೂ ತಿನ್ನೋದಕ್ಕೆ ತಗೊಂಡ್ ಬರ್ತೀನಿ. ಬೇಡ ಮಲ್ಲಿಕಾ, ಆಸ್ಪತ್ರೆಯಲ್ಲಿ ಬೇಡ ಅಂದ್ರು ನೀನ್ ತಿಂಡಿ ತಿನ್ನಿಸ್ದೆ. ನನ್ಗೇನು ಬೇಡ ಸದ್ಯಕ್ಕೆ. ಮಾವ, ಹಾಗಿದ್ರೆ ಹೇಗೆ? ನೀವೇನಾದ್ರೂ ತಿನ್ಲೇಬೇಕು. 1 ನಿಮಿಷ ಇರಿ. ಭಟ್ರೆ, ಮಾವಂಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತರ್ತೀರಾ? ಆತ್ರಿ, 5 ಮಿನಿಟ್ನಾಗ ತರ್ತೀನಿ ರೀ. ತೇಜು, ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದೊಡ್ಡನಲ್ಲ ನಾನು. ಮತ್ತೇನು, ಕೋರ್ಟಲ್ಲಿ ಪ್ರಬಲನ್ ಪರ ನಾನು ಸಾಕ್ಷಿ ಹೇಳಿದ್ದಕ್ಕೆ ನನ್ ಮೇಲಿದ್ದಿದ್ದ ಕೋಪ ಇನ್ನೂ ಹೋಗಿಲ್ವಾ?